ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ರಾಘವೇಂದ್ರ ಹೆಗಡೆ ಹಿಲ್ಲೂರು. ದ ಸ್ಪೆಷಲ್ ಡಾಕ್ಟರ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ವೀಕ್ಷಕರೇ, ನಾವಿವತ್ತು ಉತ್ತರ ಕನ್ನಡ ಜಿಲ್ಲೆ ಅಂಕೋಲಾ ತಾಲೂಕಿನಲ್ಲಿದ್ದೇವೆ. ಅಂಕೋಲಾ ತಾಲೂಕಿನ ವೆಂಕಟರಮಣ ದೇವಸ್ಥಾನದ ಹತ್ರ ಜಿ.ವಿ. ಐಗಳ ಮನೆ ಅಂಥೇಳಿ. ಇಲ್ಲಿ ತಲತಲಾಂತರಗಳಿಂದ ಕಾಮಲೆ ಅಂದರೆ ಜಾಂಡೀಸಿಗೆ ಏನು ಹಳ್ಳಿ ಮದ್ದು ಅಂದರೆ ವನಸ್ಪತಿ ಔಷಧವನ್ನು ಕೊಡ್ತಾ ಇದ್ದಾರೆ. ಅದು ಹೇಗೆ ಏನು ಅನ್ನೋದನ್ನು ತಿಳ್ಕೊಳ್ಳೋಣ. ಅದಕ್ಕೂ ಮುನ್ನ ಶ್ರೀಯುತ ಅಶೋಕ್ ಕುಮಾರ್ ಐಗಳವರನ್ನು ನಾನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ಕೊಳ್ತೇನೆ. ನಮಸ್ಕಾರ, ಸ್ವಾಗತ. ಐಗಳವರೇ, ಎಷ್ಟು ವರ್ಷಗಳಿಂದ ತಮ್ಮ ಕುಟುಂಬ ಈ ಒಂದು ಕಾಮಲೆ ರೋಗಕ್ಕೆ ಔಷಧವನ್ನು ಕೊಡ್ತಾ ಇದೆ? ಹಿಂದಿನಿಂದ ಪೀಡಿತ 150 ಸುಮಾರು ವರ್ಷಗಳಿಂದ ನಮ್ಮ ಅಜ್ಜಿ ತಾಯಿಯವರು ಎಲ್ಲರೂ ಕೊಡ್ತಾರೆ. ಈಗ ನಮ್ಮ ಮೊದಲು ಲತಾಯಿಗಳಂತ ತಾಯಿಯವರು ಇದ್ದಿದ್ದರು, ಅವರು ಶುರು ಮಾಡಿದರು. ಮತ್ತು ನಮ್ಮದು ಅಜ್ಜಿ ಕಸ್ತೂರ್ಬಾಯಿಗಳಂತ ಅವರು ಮಾಡಿದರು. ಈ ತಾಯಿಯವರು ಸುಮಾರು ಅವರ ಮದುವೆ ಆದ ಕೂಡಲೇ ಸುಮಾರು 50 ವರ್ಷಗಳಿಂದ ಅವರು ಈ ಮದ್ದನ್ನು ಕೊಡ್ತೇ ಇದ್ದಾರೆ. ಅವರಿಗೆ ಈಗ 2022ರಲ್ಲಿ ಅವರು ತೀರ್ಹೋದ ಕೂಡಲೇ ನಾನು ಈ ಮದ್ದನ್ನು ಅವರ ಕಡೆಯಿಂದ ಕಲಿತು ಈಗ ನಾನು ಜನರಿಗೆ ಸಾಮಾನ್ಯ ಒಂದು 150 ವರ್ಷಗಳಿಂದ ಔಷಧವನ್ನು ಕೊಡ್ತಾ ಇದ್ದೇವೆ. ಸೊ ನೀವು ಯಾವ್ಯಾವ ರೀತಿಯ ಕಾಮಲೆಗೆ ಔಷಧಿಯನ್ನು ಕೊಡ್ತೀರಿ? ಇದು ಪಿತ್ತ ಕಾಮಿಣಿ, ವೈಟ್ ಜಾಂಡೀಸ್ ಮತ್ತು ತರಿ ಯಾವ್ಯಾವ್ದು ಕಾಮಿಣಿ ಇದ್ದರೂ ಅವರಿಗೆ ಇದು ಯೆಲ್ಲೋ ಜಾಂಡೀಸ್, ಯೆಲ್ಲೋ ಜಾಂಡೀಸ್ ಇದು ಎಲ್ಲವರಿಗೆ 100% ಗುಣವಾಗುತ್ತೆ ಅಂದರೆ ಪೇಷಂಟ್ ಅವರು ಹೇಳ್ತಾರೆ. ಗೊತ್ತಾಯಿತು. ಸೊ ಯಾವ ಕಾಮಲೆ ಒಂದು ಒಳಗೊಳ್ಳದೇ ಇರುವ ಅಂಶ ಯಾವುದು? ಯಾವ ಕಾಮಲೆ ಒಳಗೊಂಡಿಲ್ಲ ನಿಮ್ಮ ಔಷಧದಲ್ಲಿ? ಯಾವ ಕಾಮಲೆ ಒಂದು ಒಳಗೊಳ್ಳದೆ ಡುಬ್ಬು ಕಾಮಿಣಿ ಅಂತ ಹೇಳ್ತಾರೆ, ಅದಕ್ಕೆ ಈ ಔಷಧ ಇಲ್ಲ. ಅದ್ರ ಬಿಟ್ಟರೆ ಬಾಕಿ ಎಲ್ಲ ರೀತಿಯ ಕಾಮಲೆಗೆ ಇರ್ತದೆ. ಮತ್ತು ಈ ಔಷಧದಲ್ಲಿ ಸುಮಾರು ಅದು ಹೇಳಿ, ಈ ಔಷಧದಲ್ಲಿ ಸುಮಾರು 7 ಮಸಾಲೆ ಸಾಮಾನುಗಳು ಇರ್ತದೆ. ಅದೇ ಅದರ ಕಂಟೆಂಟ್ಗಳು ಏನೇನು ಆಗಿದ್ರೆ ಆ ಔಷಧದ ಒಳಗೊಂಡಿರುವ ಅಂಶಗಳೇನೇನು? ಔಷಧ ಮೇನ್ ಕಂಟೆಂಟ್ಸ್ ಅಂದರೆ ಎಲೆ, ಜಾಯಿಂಡಿಸ್ ಎಲೆ ಇರ್ತದೆ. ಏನಂತಾರೆ ಅದಕ್ಕೆ ಹೆಸರು ಹೇಳೋದು ಬೇಡ, ಒಂದು ರೀತಿಯ ಎಲೆ ಔಷಧದ ಎಲೆ, ಎರಡೇ ಎಲೆ ಮೇನ್ ಎರಡೇ ಎಲೆ, ಅದು ಮೇನ್ ಎರಡೇ ಎಲೆ ಒಟ್ಟಿಗೆ. ಅದಕ್ಕೆ ನಾವು ಲವಂಗು, ದಾಲ್ಚಿನ್ನು, ಬಡಿಶೋಪು, ಕಸ್ಕಸ್, ಶುಂಠಿ ಮತ್ತು ಇದು ಮಿಕ್ಸ್ ಮಾಡ್ತೇವೆ. ಒಂದು ಮಸಾಲೆ ಸಾಮಗ್ರಿಗಳನ್ನು ನೀವು 7 ಸಾಮಾನು ಸೇರಿಸ್ತೇವೆ. ಸೊ ಆ ಔಷಧವನ್ನು ತೆಗೆದುಕೊಳ್ಳುವ ವಿಧಾನ ಏನು? ಆ್ಯಕ್ಚುಲಿ ಹೇಗೆ ತೆಗೆದುಕೊಳ್ಬೇಕು ಅದನ್ನು? ಅದು ನಾವು ಸುಮಾರು ನಾನು ಮಾಡುವುದು ರೀತಿ ಸುಮಾರು 20 ಎಲೆಗೆ 20-30 ದೊಡ್ಡ ಎಲೆಗೆ ಈ 7 ಥರದ ಸಾಮಾನುಗಳಲ್ಲಿ ಸೇರ್ತೇವೆ. ಸೇರಿಸ್ಕೊಂಡು ಅದು ರುಬ್ಬಿ ರೆಡಿ ಮಾಡ್ತೀರಿ? ಮಾಡ್ತೇವೆ. ಅದಕ್ಕೆ ಇದು ಮಾಡುವಾಗೆ ಎಲೆ ಮೊದಲು ಗ್ರೈಂಡ್ ಮಾಡಿ ಅದಕ್ಕೆ ಸುಮಾರು ಮತ್ತು ಇದು ಮೊಸರು ಮೊಸರು ಮತ್ತು ಇದನ್ನು ಮಿಕ್ಸ್ ಮಾಡಬೇಕು. ಅವು ಮಿಕ್ಸ್ ಮಾಡಿದ ಕೂಡಲೇ ಒಂದು ನಮ್ದು ಔಷಧ ತಯಾರಿದೆ. ಅದರಲ್ಲಿ ಸುಮಾರು ಒಂದು ಪೆಲೆ ಸುಮಾರು ಒಬ್ಬ ಪೇಷಂಟ್ಗೆ ಕೊಡ್ತೇವೆ. ಬೆಳಿಗ್ಗೆ ಹಸಿದ ಹೊಟ್ಟೆಯಲ್ಲಿ ಕೊಡಬೇಕು, ಖಾಲಿ ಹೊಟ್ಟೆಗೆ ಕೊಡಬೇಕು. ಒಮ್ಮೆ ತೆಗೆದುಕೊಂಡ ನಂತರ ಇನ್ನು 2ನೇ ಬಾರಿ 3ನೇ ಬಾರಿ ತೆಗೆದುಕೊಳ್ಳಿ. ಈ ಔಷಧವನ್ನು 3 ಬಾರಿಗೆ ತೆಗೆದುಕೊಳ್ಳಬೇಕು. ವಾರಕ್ಕೆ ಒಂದು ಸಲ. ಈ ಭಾನುವಾರ ತಗೊಂಡ್ರೆ ಮುಂದಿನ ಭಾನುವಾರ. ಅದಕ್ಕೆ ಸ್ವಲ್ಪ ಪಥ್ಯಗಳು ಉಂಟು. ಪಥ್ಯ ಏನೇನು ಮಾಡಬೇಕು? ಅಂದರೆ ಅವರು ಚಪ್ಪೆ ಊಟ ಮಾಡಬೇಕು. ಅದಕ್ಕೆ ಉಪ್ಪಿಲ್ಲ, ಹುಳಿ ಇಲ್ಲ, ಮೆಣಸಿಲ್ಲ, ಮತ್ತೆ ಎಣ್ಣೆದ ಒಗ್ಗರಣೆ. ಈ ಎಣ್ಣೆ ಅಂದ್ರೆ ಈ ಕರಿದ ಪದಾರ್ಥ ಇದನ್ನ ಇಲ್ಲ. ಇದು 3 ದಿವಸ ಔಷಧಿ ತಗೊಂಡ ದಿವಸದಿಂದ ಹಿಡಿದು 3 ದಿವಸ. ಪ್ರತಿ ಸಲವೂ 3 ದಿವಸ, 3 ಸಲ. ಆ ರೀತಿ 3 ವಾರ ತಗೊಳ್ಬೇಕು. 3 ವಾರ ತಗೊಳ್ಬೇಕು. ಅದಕ್ಕೆ ಊಟ ಅದಕ್ಕೆ ಕ್ವೆಶ್ಚನ್ ಕೇಳಿ, ಊಟ ಯಾವ ರೀತಿ ಯಾವ ಟೈಮಿಗೆ ತೆಗೆದು ಆ ರೀತಿ ಏನಾದರೂ ಇದಿರ್ತದೆ? ಹೌದು. ಅದಕ್ಕೆ ನಾವು ಔಷಧ ಕೊಡೋದು ಕೂಡಲೇ ಒಂದು ಅರ್ಧ ತಾಸಿನಲ್ಲಿ ಅವರು ಚಹಾ ಕುಡಿಯಬಹುದು. ಚಹಾ ಅಂದರೆ ಸಿಹಿ ಚಹಾ ಕುಡಿಬಹುದು, ಆಸ್ ಇಟ್ ಈಸ್ ನಾವು ಮಾಡ್ತಾರೆ ಹಾಗೆ ಕುಡಿಬಹುದು. ಅದರ ಸಂಗತಿಗೆ ಬ್ರೆಡ್, ಬಟರ್, ಟೋಸ್ಟು, ದೋಸೆ, ಇಡ್ಲಿ, ಚಪಾತಿ ಅಂತ ಎಣ್ಣೆ ಪದಾರ್ಥಗಳು 3 ದಿವಸ ಏನಿಲ್ಲ ಪಥ್ಯ ಮಾಡಬೇಕು. ಚಪ್ಪೆ ಆಹಾರವನ್ನು ತೆಗೆದುಕೊಳ್ಳು. ಮಧ್ಯಾಹ್ನ ಊಟ ಅಂದರೆ ಚಪ್ಪೆ ಗಂಜಿ ಊಟ, ಚಪ್ಪೆ ಭಾಜಿ, ಬೆಣತಕ್ಕೆ ಆಗ್ತದೆ, ಕೊರ್ಸಕ್ಕೆ ಆಗ್ತದೆ, ಯಾವುದು ಆಗ್ತದೆ. ಹೌದು. ಬೆಳಗ್ಗೆ ಬಳಸುವಾಗಿಲ್ಲ, ಮಸಾಲೆ ಐಟಮ್ ಇಲ್ಲ, ಉಪ್ಪು, ಹುಳಿ, ಮೆಣಸು, ಈ 3 ದಿವಸ.
ಅಂದ್ರೆ 3 ದಿವಸ ಅಂತಂದ್ರೆ ಈ ಬೇರೆ ಕಡೆ ಎಲ್ಲ ಎಲ್ಲಿ ಕಾಮಲೆ ರೋಗಕ್ಕೆ ಔಷಧಿ ಕೊಡ್ತಾರಲ್ಲ, ಕನಿಷ್ಠತಮ 7 ದಿವಸ ಪಥ್ಯವನ್ನು ಹೇಳ್ತಾರೆ. ಸೊ ಆ ದಿಶೆಯಲ್ಲಿ ಇದು ಅಗದಿ ಕಡಿಮೆ ಪಥ್ಯದ ದಿವಸ. ಹೌದ್ರಿ. ಆ ರೀತಿಯ 3 ಬಾರಿ ಔಷಧವನ್ನು ತೆಗೆದುಕೊಳ್ಬೇಕು. ಸೊ ಆ ನಂತರ ನಾರ್ಮಲ್ ಆಗಿ ಅಂದ್ರೆ ನೀವು ಮನೇಲಿ ಏನು ಊಟ ಮಾಡ್ತೀರಿ ಅದು ಮಾಡಬಹುದು. ಆ ರೀತಿಯ ಆಹಾರ, ಖಾರ, ಹಣ್ಣು ಹಂಪಲ ಎಲ್ಲ ತೆಗೆದುಬಹುದು. ಇದು ಶಿಯಾಳಿ, ಎಳನೀರನ್ನು ಸೇವಿಸಬಹುದು. ಮತ್ತು ಇದು ಕಬ್ಬಿನ ರಸ ಇದಕ್ಕೆ ಒಳ್ಳೆಯದಂತ ಹೇಳ್ತಾರೆ. ಆದರೆ ನಮ್ಮ ಔಷಧಕ್ಕೆ ಕಬ್ಬಿನ ಹಳ್ಳಿಗೆ ಅದು ಸ್ವಲ್ಪ ಸೈಡ್ ಎಫೆಕ್ಟ್ ಉಂಟು. ಯಾಕೆಂದ್ರೆ ಒಬ್ಬೊಬ್ಬರು ಹೇಳಿದ್ರು, ಅವರು ಪೇಷಂಟ್ ಅವರು ತಾಯಿಯವರು ನಮ್ಮ ಹಿರಿಯವರು ಹೇಳಿದ್ರು, ಅದು ತಗೊಂಡ್ರೆ ಒಬ್ಬೊಬ್ಬರು ಹೊಟ್ಟೆ ನೋಯ್ತದೆ, ಒಬ್ಬೊಬ್ಬರಿಗೆ ಸೈಡ್ ಎಫೆಕ್ಟ್ ಉಂಟು. ಅದರಿಂದ ಕೆಲವರು ಸಾಮಾನ್ಯ ಜನರ ಪರ್ಸೆಪ್ಷನ್ ಏನು ಅಂತಂದ್ರೆ ಕಾಮಲೆ ಬಂದ್ಬಿಟ್ರೆ ಕಬ್ಬಿನ ಹಾಲನ್ನು ಸೇವಿಸಬೇಕು. ಅದು ನಮ್ಮ ಔಷಧ ನಾನು ಕುಡಿಬಹುದು. ಒಬ್ಬೊಬ್ಬರು ಚಲೋ ಆಗ್ಬೇಕಂದ್ರೆ ಕಂಟಿನ್ಯೂಸ್ ಕುಡಿತಾರೆ, ಅದರಿಂದ ಅವರಿಗೆ ಸ್ವಲ್ಪ ಹಾನಿನೂ ಉಂಟು. ಅಂದ್ರೆ ಅಟ್ಲೀಸ್ಟ್ ಔಷಧ ತಗೊಂಡಷ್ಟು ದಿವಸನಾದ್ರೂ ಅದರಿಂದ ದೂರ ಇರೋದು. ಹೌದು. ತಗೊಂಡ್ರೆ 1 ಗ್ಲಾಸ್ ಅಷ್ಟು ತಗೊಂಡ್ರೆ, ಇವತ್ತು ಸಂಜೆಗೆ ತಗೊಳ್ತಾರೆ, ಅದು ಬೇಡ, ಗೊತ್ತಾಯ್ತು. ಮತ್ತು ಚಿಕನ್ ಮಟನ್ ಅದು ಅವಾಯ್ಡ್ ಮಾಡಬೇಕು. ನಾನ್ ವೆಜ್ ಯಾವುದೇ ಆಹಾರವನ್ನು 2-3 ತಿಂಗಳ ತೆಗೆದುಕೊಳ್ಳುವಾಗಿಲ್ಲ. 2-3 ತಿಂಗಳು ಅದನ್ನ ತಗೊಂಡ್ರೆ ಚಲೋದು. 2 ತಿಂಗಳಾದ್ರೂ ಅಟ್ಲೀಸ್ಟ್ 2 ತಿಂಗಳಾದ್ರೂ ತಗೊಂಡ್ರೆ ಚಲೋದು. ಅಂತಹ ಪದಾರ್ಥಗಳಿಂದ ದೂರ ಚಿಕನ್ ಮಟನ್ ಅದು ಮೀನು ತಿನ್ನೋಕ್ಕಾಗ್ತದೆ. ಆದರೆ 3 ದಿವಸ ಆದ ಕೂಡಲೇ ನೀವು ಮೀನು ತಿನ್ನಲಿಕ್ಕೆ ಅಡ್ಡಿಲ್ಲ. ಆದರೆ ನಂಜಿ ಮೀನು ಹಿಡಿದದ್ದು ಬಂಗಡೆ, ಸ್ವರ, ಚಿಪ್ಪೆಕಲ್ಲು, ಶೆಟ್ಲೆ ಅವು ಬೇಡ. ತೂರೆ, ಬಣಗು, ಸೌಂದಾಳೆ, ಬೆಳುಂಜಿ ಅವಕ್ಕೂ ಸ್ವಲ್ಪ ಇದು ಉಂಟು, ಕೆಟಗರಿ ಉಂಟು. ಆ ಕೆಟಗರಿ ಕೊಂಡ್ರೆ ಅಡ್ಡಿಲ್ಲ. ಆದ್ರೂ ಪಥ್ಯದಿಂದ ಇರುವುದು ಒಳ್ಳೇದು. ಇಲ್ಲಿ ಬರಬೇಕಿದ್ರೆ ಬರುವ ವ್ಯಕ್ತಿಗಳು ಯಾವ ವಾರ ಬರಬೇಕು ಮತ್ತೆ ಏನನ್ನು ತೆಗೆದುಕೊಂಡು ಬರಬೇಕು? ಇಲ್ಲಿ ಔಷಧಕ್ಕೆ ಬರಬೇಕಿದ್ರೆ ಈ ಔಷಧಕ್ಕೆ ನಾವು ನಮ್ಮ ಹಿಂದಿನಿಂದಲೂ ಬುಧವಾರ ಮತ್ತು ರವಿವಾರ 2 ವಾರ ನಾವು ಕೊಡ್ತೇವೆ. ಬರುವಾಗ ದೇವರಿಗೆ ಒಂದು ಇಳೆ ಪಟ್ಟೆ ತೆಂಗಿನಕಾಯಿ ತಗೊಂಡು ಬರಬೇಕು. ಮತ್ತು ಅದೇ ತಗೊಂಡು ಅದ ಕಡೆ ಬಾಕಿಯವರು ದೇವರಿಗೆ ಅಂದ್ಕೂಡಲೇ ಎಲ್ಲ ತಗೊಂಡು ಬರ್ತಾರೆ. ಅದು ನಾಟ್ ಇಂಪಾರ್ಟೆಂಟ್. ಓನ್ಲಿ ತೆಂಗಿನಕಾಯಿ ಮತ್ತು ನಾನು ದೇವರ ಎದುರಿಗೆ ಇಡ್ಲಿಕ್ಕೆ ತೆಂಗಿನಕಾಯಿ ಮತ್ತು ಮುಂದಿನ ವೀಳ್ಯದೆಲೆ ಪಟ್ಟಿ ನಮ್ಮ ಮುಂದಿನ ದೇವರಿಗೆ ಅಂದ್ರೆ ನಮ್ಮ ತುಳಸಿ ಹತ್ರ ಇಡಬೇಕು. ಇಟ್ಟು ಆ ನಂತರ ಔಷಧವನ್ನು ತೆಗೆದುಕೊಳ್ಳೋದು. ಅದು ಕಟ್ಕೊಂಡ್ಲೆ ನಾವು ಪ್ರತಿ ಭಾನುವಾರ ಖಾಲಿ ಹೊಟ್ಟೆಯಲ್ಲಿ ಬಂದು ಔಷಧ ತಗೊಂಡು ನಾವು ದೇವರದ ಇದರ ಮೇಲೆ ಹೆಚ್ಚಾಗಿ ಕೊಡ್ತೇವೆ. ಆದರೆ ಅವರು ತೆಂಗಿನಕಾಯಿ ಕೊಳ್ಳಿಲ್ಲ ಅಂದರೆ ಅವರಿಗೆ ತಗೊಂಡು ಬರ್ಲಿಕ್ಕೆ ಹೇಳ್ತೇವೆ. ಇಲ್ಲದಿದ್ರೆ ನಾವು ಅವರಿಗೆ ಕೊಟ್ಕೊಂಡು ಅಲ್ಲಿ ದೇವರಿಗೆ ಇಟ್ಟ ನಂತರನೇ ಆ ಔಷಧವನ್ನು ಕೊಡ್ತೇವೆ ಮಾಮೂಲಿ. ಮತ್ತು ಚಾರ್ಜಸ್ ಮಾಮೂಲಿ ಚಾರ್ಜಸ್ ನಾವು ತಗೊಳ್ತೇವೆ. ಮೊದಲೇ 5 ರೂಪಾಯಿ ಏನು ತಗೊಳ್ತಿದ್ರು, ಈಗ 100 ರೂಪೀಸ್ ಒಂದು ಪ್ಯಾಕೆಟಿಗೆ ತಗೊಳ್ತೇವೆ. ಈಗ ಒಂದು ವೇಳೆ 1 ವಾರ ಬಂದರು, ನೆಕ್ಸ್ಟ್ 2 ವಾರ ಬರ್ಲಿಕ್ಕೆ ಆಗಲಿಲ್ಲ ಅಂತಂದ್ರೆ ಪಾರ್ಸಲ್ ವ್ಯವಸ್ಥೆ ಏನಾಗಿದೆ ನಿಮ್ಮದು? ನಾವು ಅವರಿಗೆ ದೂರದವರು ಇರ್ತಾರಲ್ಲ, ಅವ್ರಿಗೆ ಪದೇ ಬರೀಲಿಕ್ಕೆ ಆಗಲಿಲ್ಲ. ಆವಾಗ ನಾನೇನು ಮಾಡಿದ್ದೇನೆ, ಒಂದು ಪ್ಯಾಕೆಟ್ ಮಾಡಿದ್ದೇನೆ. ಪ್ಯಾಕೆಟ್ನಲ್ಲಿ ಅಷ್ಟು ಸಾಮಾನು ಇರ್ತದೆ. ಪುಡಿಯನ್ನ ರೆಡಿ ಮಾಡಿ ಅದರೊಳಗೆ ಪ್ಯಾಕ್ ಮಾಡಿ ರೆಡಿ ಮಾಡಿ ಅದನ್ನ ಒಯ್ಬಹುದು. ಅದರಲ್ಲಿ ಆ ಪುಡಿಯಲ್ಲಿ 2.50 ಗ್ರಾಮ್ ಪೌಡರ್, ಅಂದರೆ ಎಲೆದ ಪೌಡರ್, ಕಡೆಗೆ 1.20 ಗ್ರಾಮ್ 7 ಐಟಮ್ಸ್ ಅದು ಮಾಡಿ. ಅಂದ್ರೆ ನಾವು ಚಮಚಲ್ಲಿ ಮಾಡ್ತೇವೆ. ಇದು ನಾನು ಅದನ್ನ ಸೇರಿಸಿ ರೆಡಿ ಮಾಡಿ ಇಡ್ತೇವೆ. ಆ ಪ್ಯಾಕೆಟ್ ಅನ್ನು ತೆಗೆದುಕೊಂಡು ಹೋಗಿ ಅವರು ಮುಂದಿನ ವಾರಗಳಲ್ಲಿ ಸೇವಿಸಬಹುದು. ಅದು ಹೇಗೆ ಸೇವಿಸೋದು ಅದಕ್ಕೂ ಇದು ಉಂಟು. ಅದು ಹೇಗೆ, ಒಂದು ಪೆಲೆಯಲ್ಲಿ 2 ಚಮಚಲ್ಲಿ ಉಂಟು, 2 ಚಮಚಿ ಮೊಸರು ಹಾಕೋದು. ಮೊಸರಿನಲ್ಲಿ ನಾನು ಹಾಕೊಟ್ಟ ಪುಡಿಯನ್ನು ಪೂರ್ತಿ ಮಿಕ್ಸ್ ಮಾಡ್ಕೊಳ್ಳೋದು. ಚಲೋ ಮಾಡಿ ಮಿಕ್ಸ್ ಆದ ಕೂಡಲೇ 1 ಕಪ್ ನೀರು ಹಾಕೋದು. ನೀರು ಹಾಕಿ ಮಾಡ್ಕೊಂಡು ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ತಗೊಳ್ಬೇಕು. ಸೇಮ್ ಇದು ಡ್ರೈ. ಅದು ನೀವು ಇಲ್ಲಿ ಬಂದಾಗ ಇಲ್ಲಿ ಆ ತಕ್ಷಣ ತಯಾರು ಮಾಡಿದ್ದನ್ನು ಕೊಡ್ತೀರಿ. ಇಲ್ಲ ಅಂತಂದ್ರೆ ಇದು ಡ್ರೈ ಮಾಡಿ ರೆಡಿ ಮಾಡಿದ್ದನ್ನು ನೀವು ಅಲ್ಲಿ ಒಯ್ಲಿಕ್ಕೆ ಕೊಡ್ತೇವೆ. ಅದು ಅವ್ರಿಗೆ ಬೇಡ, ತಾವು ಇಲ್ಲೇ ಬರ್ತೇವೆ ಅಂದ್ರೆ ಇಲ್ಲಿ ನೆಕ್ಸ್ಟ್ ಸಂಡೇ ಅವ್ರು ಇಲ್ಲಿ ಬರ್ತಾರೆ, ನಾನು ಕೊಡ್ತೇನೆ. ಇಲ್ಲೇ ಬಂದ್ರು ಕೊಡಬಹುದು. ಪ್ರಮುಖವಾಗಿ ಸಾಮಾನ್ಯ ಒಂದು ವಾರಕ್ಕೆ ಎಷ್ಟು ಜನ ಬಂದು ಔಷಧವನ್ನು ಒಯ್ತಾರೆ? ಇದರಲ್ಲಿ ವಾರಕ್ಕೆ ಒಂದು 10-15 ಜನ ಬರ್ತಾರೆ. 10-15 ಜನ ಪ್ರತಿ ವಾರ ಈ ಔಷಧ. ಒಂದು 10 ಬರ್ತಾರೆ, 15 ಬರ್ತಾರೆ, 10 ಬರ್ತಾರೆ, ಹೀಗೆ ಬರ್ತಾರೆ. ನೀವು ಪ್ರತಿ ವಾರನೂ ಬಂದು ಔಷಧವನ್ನು ರೆಡಿ ಮಾಡಿ ಕೊಡ್ತೀರಿ? ಮೋಸ್ಟ್ಲಿ ಬರ್ತಾರೆ ನಾ ಬಂದಾಗ. ಪ್ರಮುಖವಾಗಿ ಯಾರಾದರೂ ಹೀಗೆ ಅಂದ್ರೆ ಲೀಡರ್ಸು ಇವರು ಹೀಗೆ ಬಂದು? ಲೀಡರ್ಸ್ ಅವರು ನಮ್ಮ ತಂದೆಯವರಿದ್ದಾಗೆ ಒಬ್ಬ ಇದರಲ್ಲಿ ಕೆಲಸ ಮಾಡ್ತಿದ್ದರು ಅವರು, ಕೈಗಾದಲ್ಲಿ. ಒಬ್ಬ ಇಲ್ಲಿ ಗುಜರಾತ್ವ, ಅವರಿಗೆ ಕಾಮಿಣಿ ಆಗದು ಹೋಗಲಿಲ್ಲ. ಅವರು ತಂದೆಯವರು ಹೇಳಿದ್ರು ಇಲ್ಲಿ ಬಂದು ತಗೊಂಡೋಗಿ. ಅವ್ನು ತಗೊಂಡು ಹೋಗಿ, ನಾನು ಅವ್ರದ್ದು ನೋಟ್ಬಿಟ್ಟು ಇಲ್ಲ ನನ್ನ ಹತ್ರ. ಅವ್ರು ತಗೊಂಡು ಹೋಗಿ
ಅವರಿಗೆ ಒಂದು 10-30 ದಿವಸದಲ್ಲಿ ಅವರಿಗೆ ಗುಣ ಆಯಿತು. ತಾನು Okay, ಎಷ್ಟು ಔಷಧ ಮಾಡಿದೆ, ಎಲ್ಲೆಲ್ಲಿಯೋ ಔಷಧಿ ಮಾಡಿ ಗುಣ ಆಗದಿದ್ರು ಇಲ್ಲಿ ಬರ್ತಾರೆ. Okay. ಇಲ್ಲಿ ಪೊಲೀಸ್ ಅವರು ಬರ್ತಾರೆ, ತಹಸೀಲ್ದಾರ್ ಅವರು ಬರ್ತಾರೆ, ನಾನು ಫೋನ್ ಮಾಡಿ ಬರ್ತೀವಿ. ಈಗ ಹೆಚ್ಚಾಗಿ ಕುಮಟಾ ಸಿರ್ಸಿ ಅವರು ಬರ್ತಾರೆ. ಅದೇ 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 ಪ್ರಮುಖವಾಗಿ ಏನಂದ್ರೆ ಕಾಮಾಲೆ ರೋಗಕ್ಕೆ ಇಂಗ್ಲಿಷ್ ಔಷಧಿ ಇಲ್ಲ, ಅಥವಾ ಅದು ಪ್ರಭಾವಿಯಾಗಿ ಕೆಲಸ ಮಾಡಲ್ಲ. ಸೊ ಈ ರೀತಿಯ ಹಳ್ಳಿ ಮದ್ದು ವನಸ್ಪತಿ, ಈ ರೀತಿ ಏನು ನೀವು ಎಲೆ, ಬೇರು, ಕಾಂಡ ಈ ರೀತಿದ್ದೇನು ಕೊಡ್ತೀರಲ್ಲ ಅದೇ ಹೆಚ್ಚು ಪರಿಣಾಮಕಾರಿ. ಹೌದು. ಆದರೆ ಮತ್ತೆ ಬೇರೆ ಎಲ್ಲ ಕಡೆಗಳಲ್ಲಿ ಇರುವುದೇನು ಕೇಳಿದ್ರೆ ಹೆಚ್ಚಿನ ಪಥ್ಯವನ್ನು ಹೇಳ್ತಾ ಇದ್ರು. ನಿಮ್ದು ಕಂಪ್ಯಾರಿಟಿವ್ಲಿ ಪಥ್ಯ ಕಡಿಮೆ ಇದೆ, ಮತ್ತೆ ಔಷಧದ ಇಫೆಕ್ಟು ಚೆನ್ನಾಗಿದೆ. ಹಾಗಾಗಿ ಹೆಚ್ಚಿನ ಜನ ಇಲ್ಲಿ ಸುತ್ತಮುತ್ತನವರು ಇವನ್ ದೂರದಿಂದಲೂ ಸಹಿತ ಬಂದು ಜನ ಇಲ್ಲಿ ಔಷಧವನ್ನು ಒಯ್ತಾರೆ. ಈ ಔಷಧ ಕೊಟ್ಟುಕೊಂಡೆ ಪತ್ತೆ ಮಾಡಲೇಬೇಕು ಅವರು. ಅದೇ 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 ಪತ್ತೆ ಮಾಡಲಿಲ್ಲ ಆದರೆ ಈ ಔಷಧ ತಾಗೋದಿಲ್ಲ ಅವ್ರಿಗೆ. ಕರೆಕ್ಟ್. ಅಲ್ಲ, ಕಾಮಾಲೆ ರೋಗಕ್ಕೆ ಇರುವುದೇ ಮುಖ್ಯವಾಗಿ ಪಥ್ಯವು ಬೇಕೇ ಬೇಕು. ಮತ್ತೆ ಇಲ್ಲಿ ಪೇಷಂಟ್ ಬರುವ ಯಾವುದು ಡ್ರಿಂಕ್ಸ್ ಮಾಡೋದವರು ಹೆಚ್ಚು ಲಿವರು ವೆರಿ ವೆರಿ ಲಿವರ್ ಇನ್ಫೆಕ್ಷನ್. ಅದೇ ಲಿವರಿಗೆ ಬಹಳ ಯಾರು ಡ್ರಿಂಕ್ಸ್ ಮಾಡ್ತಾರೋ ಅವ್ರಿಗೆ ಲಿವರ್ ಇನ್ಫೆಕ್ಷನ್ ಜಾಸ್ತಿ. ಒಬ್ಬೊಬ್ಬರು ಇಲ್ಲಿ ಹಾಸ್ಪಿಟಲ್ ಹೋಗಿ ಬರುದು ಬಂದ್ಕೊಂಡು ಬರ್ತಾರೆ. ಮಾರನೇ ದಿನ 2nd ಡೋಸಿಗೆ ಅವರು ಆರಾಮ್ಸೆ ನಡ್ಕೊಂಡು ಇಲ್ಲಿ ಬಂದ್ಕೊಂಡು ಕುಟ್ಕೊಂಡು ಹೋಗ್ತಾರೆ. ಎಸ್, ಅಷ್ಟು ಅದೇ ಅಷ್ಟು ಪರಿಣಾಮಕಾರಿಯಾದ ಔಷಧವನ್ನ ಇಲ್ಲಿ ಕೊಡ್ಲಾಗ್ತದೆ ಅಂತ ಹೇಳಿ. ಸೊ ಆ ರೀತಿ ಒಂದು, ಮತ್ತೆ ಇದು ಅಂಕೋಲಾ ಪೇಟೆಯಲ್ಲೇ ಇರೋದ್ರಿಂದ ಬರುವವರಿಗೆ ಹೋಗುವವರಿಗೆ ಮತ್ತೆ ಸಮಸ್ಯೆ ಇಲ್ಲ. ಮತ್ತು ಭಾನುವಾರ ದಿನಗಳಿಂದ ಅವರು ಔಷಧಿ ಕೊಡೋದ್ರಿಂದ ಸೊ ಜನರಿಗೂ ಹೆಚ್ಚು ಅನುಕೂಲಕರ. ಈಗ ಸಪೋಸ್ ನಾನಿಲ್ಲಾದರೆ ನಮ್ಮ ಮನೆತನದವರು ಇಲ್ಲ ಆ ಸೈಡಿಗಿದ್ದಾರೆ, ಅವರು ಕೊಡ್ತಾರೆ. ಅವ್ರದ್ದು ಬೇರೆ ನಮ್ಮನ್ನು ಈಗ ಡಾಕ್ಟರ್ ಬೇರೆ ಬೇರೆ ಇರ್ತಲ್ಲ, ಅವ್ರಿಗೆ ಹೇಗೆ ಕಳಿಸ್ತಾರೋ ಹಿರಿಯವರು ಅವ್ರು ಹಾಕಿ ಕೊಡ್ತಾರೆ. ಇಲ್ಲಿ ನಾನು ಹೀಗೆ ಕೊಡ್ತೇನೆ. ಸೊ ನೀವಂತೂ ಭಾನುವಾರ ದಿವಸ ಇಲ್ಲಿ ಲಭ್ಯ ಇದ್ದು ಔಷಧ ಕೊಡ್ತೇವೆ. ಭಾನುವಾರ, ಬುಧವಾರ. ಈಗ ಬುಧವಾರ ಅಂದರೆ ಬರ್ತಾರೆ, ನಾನು ಅವ್ರಿಗೆ ಹೇಳ್ತೇನೆ ಭಾನುವಾರ ಬರೀ. ಹೌದು, ಯಾಕೆ ಕೇಳಿದ್ರೆ ವರ್ಕಿಂಗ್ ಡೇ ಆಗುತ್ತೆ ಬುಧವಾರ ದಿವಸ. ಆ ರೀತಿಯ ಸಮಸ್ಯೆ ಅಲ್ಲ, ಅದು ಮೊದಲಿಂದ ಭಾನುವಾರ ಮತ್ತು ಬುಧವಾರ ಅದೇ ಇದಕ್ಕೆ ಕೊಡ್ತಿದ್ರು. ಈಗ ಸಾಮಾನ್ಯ ಭಾನುವಾರ ಇದೆ ಇದ್ಕಂಡ ಸಾಮಾನ್ಯವಾಗಿ ಬರ್ತಾರೆ ಜನರು. ಒಂದು ತೆಂಗಿನಕಾಯಿ ಇದು ತೊಗೊಂಡು ಬರ್ತಾರೆ. ಮಾಮೂಲಿಗೆ ಒಂದು ಪೌಡ್ರ್ ಇರ್ತದೆ, 100 ರೂಪೀಸ್ ನಂದು ಫೀಸ್. ಅದು ಅವ್ರ ಹತ್ರ ಇಲ್ಲ ಆದರೆ ನಾನು ಇಲ್ಲ, ಅದು ನಾನು ತಗೊಳ್ಳೋದಿಲ್ಲ. ಮಸ್ಟ್ ಇಲ್ಲ, ಫೀಸ್ ಇಸ್ ನಾಟ್ ಗುಡ್. ನೋಡಿ ವೀಕ್ಷಕರೇ, ಈ ಒಂದು ಕರ್ನಾಟಕದ ಬಾರ್ಡೋಲಿ ಅಂತ ಕರೀತಾರೆ ನಮ್ಮ ಅಂಕೋಲಾ ತಾಲೂಕಿಗೆ. ಅಂಕೋಲಾ ತಾಲೂಕಿನ ಹೃದಯ ಭಾಗವಾದ ವೆಂಕಟರಮಣ ದೇವಸ್ಥಾನದ ಹತ್ರ ದುಬ್ಬು ಕಾಂಬಳಿಗೆ ಒಂದು ಹೊರತುಪಡಿಸಿ ಬಾಕಿ ಎಲ್ಲ ವಿಧವಾದ ಕಾಮಾಲೆ ರೋಗಕ್ಕೆ ಪರಿಣಾಮಕಾರಿಯಾದಂಥ ಔಷಧವನ್ನು ಐಗಳ ಮನೆಯವರು ತಲತಲಾಂತರಗಳಿಂದ ಕೊಡ್ತಾ ಇದ್ದಾರೆ. ಅನೇಕ ಸಾವಿರಾರು ಸಂಖ್ಯೆಯ ಜನ ಇಲ್ಲಿನ ಔಷಧವನ್ನು ಸೇವಿಸಿ ಗುಣಮುಖರಾಗಿದ್ದಾರೆ. ಮತ್ತು ನಿಮ್ಮಲ್ಲೂ ಯಾರಾದರೂ ಆ ರೀತಿಯ ಸಮಸ್ಯೆಗಳಿದ್ದಲ್ಲಿ ನೀವು ಖಂಡಿತವಾಗಿಯೂ ನಾವು ಡಿಸ್ಕ್ರಿಪ್ಷನಲ್ಲಿ ಇವರ ಕಾಂಟ್ಯಾಕ್ಟ್ ನಂಬರನ್ನು ಹಾಕ್ತೇವೆ. ನೀವು ಬಂದು ದೇವರಿಗೆ ಕಾಯನ್ನು ಅರ್ಪಿಸಿ ಇಲ್ಲಿ ಔಷಧವನ್ನು ಕುಡಿದು ತಾವು ಗುಣಮುಖರಾಗಲಿಕ್ಕೆ ಅವಕಾಶ ಇದೆ. ಹೆಚ್ಚಿನ ಮಾಹಿತಿಗೆ ನೀವು ಸಂಪರ್ಕ ನಂಬರನ್ನು ನೀವು ನೋಡಿ ಕಾಲ್ ಮಾಡಿ ಮಾಹಿತಿಯನ್ನು ತೆಗೆದುಕೊಳ್ಬೋದು. ಅಶೋಕ್ ಕುಮಾರ್ ಅವರೇ, ಇಷ್ಟೊತ್ತು ನಮ್ಮ ವೀಕ್ಷಕರಿಗೆ ಈ ಬಗ್ಗೆ ಮಾಹಿತಿ ಕೊಟ್ಟದ್ದಕ್ಕಾಗಿ, ಔಷಧ ಯಾವ ರೀತಿ ಹೇಗೆ ಸೇವಿಸಬೇಕು ಮತ್ತು ಯಾವ್ಯಾವ ರೀತಿಯ ಪಥ್ಯಗಳು ಇದೆಲ್ಲ ಇದೆ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದಕ್ಕಾಗಿ ನಮ್ಮ ಚಾನೆಲ್ ಪರವಾಗಿ ನಿಮಗೆ ಧನ್ಯವಾದವನ್ನು ಅರ್ಪಿಸ್ತೇನೆ. ಮತ್ತು ಈ ಔಷಧವನ್ನು ಯಾರ್ಯಾರಿಗೆ ಬಿಟ್ಟು ಜ್ವರ ಬರ್ತದಲ್ಲ ಅವರಿಗೂ ಭಾಳ ಇಂಪಾರ್ಟೆಂಟು. ಡಾಕ್ಟರ್ ಔಷಧ ಮಾಡ್ತಾರೆ, ಹೋಗೋದಿಲ್ಲ. ಈ ಔಷಧ ತೊಗೊಂಡು ಕೂಡಲೇ ಈಗ ನಮ್ಮ ಹಾರವಾಡ, ಹಟ್ಟಿಕೇರಿ ಆ ಜನರು ತಮ್ಮ ಹುಡುಗರಿಗೆ ಸಣ್ಣ ಹುಡುಗರು ಜ್ವರ ಬರ್ತದೆ, ಪದೇ ಬರದ ಹೋಗೋದಿಲ್ಲ. ನಿಮ್ಮ ಔಷಧದಿಂದ ಅವರಿಗೆ ಗುಣ ಆಗ್ತದಂತೆ. ಆ ಪೇಷಂಟ್ದವರು ಸುಮಾರು 10% 15% ಇಲ್ಲಿ ಬಂದು ತೊಗೊಂಡು ಹೋಗ್ತಾರೆ. ಅವರೇ ಹೇಳಿದ್ದಾರೆ ಹೀಗೆ. ಅದು ಮತ್ತೆ ಯಾರಿಗೆ ಕೈ ಕಾಲು ಸೋದ್ ಬರ್ತದೆ, ಹೊಟ್ಟೆ ಬಿಟ್ಟೆ ನೋಯ್ತದೆ, ಎಲ್ಲ ಕಂಪ್ಲೀಟ್ ಒಂದೇ ಅವರು ಸಹಿತ ಈ ಔಷಧವನ್ನು ಸೇವಿಸಬಹುದು ಅಂತ. ಹೌದು ವೀಕ್ಷಕರೇ, ನೋಡಿ, ಈ ರೀತಿಯ ಹಲವು ಹಳ್ಳಿ ಔಷಧಗಳು, ಬಾಕಿ ಎಲ್ಲ ರೀತಿಯ ಔಷಧ ವಿಧಾನ, ಚಿಕಿತ್ಸೆ, ವೈದ್ಯರ ಬಗ್ಗೆ ನಿಮಗೆ ಮಾಹಿತಿ ಸಿಗಬೇಕು ಅಂತಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಆಪ್ತ ವಲಯಗಳಲ್ಲಿ ಹಂಚಿಕೊಳ್ಳಿ. ಇದರಿಂದ ಹೆಚ್ಚು ಈ ರೀತಿಯ ಮಾಹಿತಿಗಳು ನಿಮಗೆ ಲಭ್ಯವಾಗ್ತವೆ. ಮತ್ತು ಯಾವುದೇ ರೀತಿಯ ನಿಮ್ಮ ಸಲಹೆ, ಅಭಿಪ್ರಾಯವನ್ನು ನಮಗೆ ತಿಳಿಸಿ ಅಂತ ಹೇಳ್ತಾ ನಿಮಗೆ ಮಾಹಿತಿ ಕೊಟ್ಟದ್ದಕ್ಕಾಗಿ ಧನ್ಯವಾದವನ್ನು ಅರ್ಪಿಸ್ತೇನೆ. ಥ್ಯಾಂಕ್ ಯು, ನಮಸ್ಕಾರ. ನೀವು ಬಂದುಕೊಂಡು ಇಲ್ಲಿ ಇದು ಮಾಡೋದಕ್ಕೆ ನನಗೆ ಅದನ್ನೇ ಇದು ಮಾಡಿ ಅದೇ ಕೃತಜ್ಞತೆಗಳನ್ನು ಅನಿಸುತ್ತೆ. ಥ್ಯಾಂಕ್ ಯು.